4ನೇ ತಾರೀಕು ರಾತ್ರಿ 11:34 ಫಸ್ಟ್ ನನಗೆ ಬಂದಂಥ ವಿಡಿಯೋನ ಸಾರಿ ಏಪ್ರಿಲ್ ನೋಡಿ, ಏಪ್ರಿಲ್ 4ನೇ ತಾರೀಕು ರಾತ್ರಿ 11:34 ನಾನು DCPಗೆ ಸೆಂಡ್ ಮಾಡಿದ್ದೆ. ಈ ವಿಡಿಯೋ ನನಗೆ ಬರುತ್ತೆ. ಇನ್ಸಿಡೆಂಟ್ ಯಾವಾಗ ಅದಕ್ಕೆ ಒಂದು 2-3 ದಿನ ಹಿಂದೆ ಇರುತ್ತೆ. ಪೊಲೀಸರು ಯಾವಾಗ ಆಕ್ಷನ್ ತಗೊಳ್ಳಲ್ಲ, ಆವಾಗ ನನಗೆ ಒಂದು ಅನ್ನೋನ್ ನಂಬರಿಂದ ಬರುತ್ತೆ. ಆ ನಂಬರಿಂದ ಬಂದಮೇಲೆ ನಾನು ಇಮ್ಮಿಡಿಯೇಟ್ ಫಾರ್ವರ್ಡ್ DCPಗೆ ಮತ್ತು ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಇಬ್ಬರಿಗೂ ಕಳಿಸ್ತೀನಿ. ನೋಡಿ, 11:33 ಇನ್ಸ್ಪೆಕ್ಟರ್ ಲಕ್ಷ್ಮಣ ಕಳಿಸಿದ್ವಿ. 11:34 DCP ನಾರ್ತ್ ಕಳಿಸಿದ್ವಿ. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಆದಮೇಲೆ ಇವತ್ತೊಂದು ಒಂದೇ ಒಂದು 164 ಆಗಿ ಮಾಜರಾಗಿ ಮಾಡಿ FIR ಮಾಡಿ ಅರೆಸ್ಟ್ ಮಾಡಿದ್ದಾರೆ. FIR ಮಾಡಿ ಅರೆಸ್ಟ್ ಮಾಡಿಬಿಟ್ರು. ಇತ್ತೀಚೆಗೆ ಮೇ 4ನೇ ತಾರೀಕು ನನ್ನೊಂದು ವಿಡಿಯೋ ಬಂತು. ಒಂದು ಹೆಣ್ಣು ಮಗು ಮಾತಾಡಿರೋದು. ಆ ವಿಡಿಯೋದಲ್ಲಿ ಏನಿದೆ ಅಂದರೆ, ಈ ಥರ ನನಗೆ ಕೆಲವರು ಕೆಡಿಸಿದ್ದಾರೆ ಅಂತ ಒಂದು ವಿಡಿಯೋ. ಅದನ್ನು ನಾನು ರಾತ್ರಿ DCPಗೆ ಮತ್ತು DCP ನಾರ್ತ್ ಮತ್ತು ಇನ್ಸ್ಪೆಕ್ಟರ್ ನಂದಿನಿ ಲೇಔಟ್ ಅವ್ರಿಗೆ ನಾನು ಫಾರ್ವರ್ಡ್ ಮಾಡಿ ನನಗೆ ಬಂದಂಥ ವಿಡಿಯೋ. ಆ ವಿಡಿಯೋ ಫಾರ್ವರ್ಡ್ ಮಾಡಿದ್ಮೇಲೆ ಅವನು ಅರೆಸ್ಟ್ ನಾನು ಕಳಿಸಿದ್ಮೇಲೆ ಆಮೇಲೆ ಒಂದು ವೆಹಿಕಲ್ ಸೀಸ್ ಮಾಡಿದ್ದೀವಿ ಅಂತ ಹೇಳಿ. ಇದಾದಮೇಲೆ ಇವತ್ತುವರೆಗೂ ಆ ಹೆಣ್ಣು ಮಗುನ ಒಂದು ಇನ್ವೆಸ್ಟಿಗೇಷನ್ ಎಲ್ಲಿ ನಡೀತು, ಏನಾಯಿತು, ಯಾವ ರೀತಿ ಆಯಿತು, ಒಂದು ಮಾಜರ್ ಮಾಡೋಂಥದ್ದು ಆಗಿದೆ. FIR ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸಿದ್ಮೇಲೆ ಅವರು ಜೈಲಲ್ಲೇ ಇರ್ತಾರೆ. ಜೈಲಲ್ಲಿಂದ ಇರೋವಾಗಲೇ ಅಲ್ಲಿಂದ ಕೆಲವರು ಮತ್ತು ಇಲ್ಲಿಂದ ಕೆಲವರು ಕಂಪ್ಲೇಂಟ್ ವಾಪಸ್ ತಗೋರು. ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಎಲ್ರಿಗೂ ತೊಂದರೆ ಇದೆ, ನಾವು ಮರ್ಡರ್ ಮಾಡ್ತೀವಿ ಅಂತೇಳಿ ಜೈಲಿಂದ ಮತ್ತೆ ಇಲ್ಲಿ ಅವರಿಗೆ ಬೆಂಬಲಿಗೆ. ಇದನ್ನಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಬೆಂಬಲಿಗೆ ಆ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಕುಟುಂಬ, ಆ ಹೆಣ್ಣು ಮಗಳು ಏನಿವತ್ತು ಅತ್ಯಾಚಾರ ಆಗಿದೆ, ಅದು ಒಂದು ದಲಿತ ಕುಟುಂಬದ ಹೆಣ್ಣು, 15 ವರ್ಷ ಹೆಣ್ಣು ಮಗಳು. ಮೊನ್ನೆ 8ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಆ ಹುಡುಗಿನ ನಂಬಿಸಿ ಅಂದರೆ ಅಕ್ಕ ತಮ್ಮ ಇಬ್ಬರು ಹೋಗ್ತಾ ಇದ್ದಾರೆ. ಆ ಹೋಗೋಂಥ ಸಂದರ್ಭದಲ್ಲಿ ತಮ್ಮನ್ನ ಶೆಟ್ಟಿಗೆ